ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ಕ್ಲಾಸಲ್ಲಿ ನಾನು ಸೈಕಾಲಜಿ ಮನೋವಿಜ್ಞಾನದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತುಂಬ ಇಂಪಾರ್ಟೆನ್ಸ್ ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ. ಕ್ವಶನ್ ಪೇಪರ್ ನಾನೆಲ್ಲ ಸ್ಟಡೀಸ್ ಮಾಡಿದ್ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಹೇಳಬೇಕು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೋ ಅಷ್ಟನ್ನು ನಾನು ಮಾತ್ರ ಹೇಳ್ತಿದ್ದೀನಿ. ಬನ್ನಿ ಫಸ್ಟ್ ಇವತ್ತು ಮನೋವಿಜ್ಞಾನದ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮನೋವಿಜ್ಞಾನ ಪದದ ಇಂಗ್ಲೀಷಲ್ಲಿ ನಾವು ಸೈಕಾಲಜಿ ಎಂಬ ಪದಕ್ಕೆ ನಾವು ಸಮಾನವಾಗಿ ನಾವು ಬಳಸ್ತೀವಿ. ಸೈಕಾಲಜಿ ಎಂಬ ಪದನ ನಾವು ಬಳಸ್ತೀವಿ. ಇದನ್ನು ಫಸ್ಟು ಯಾರಪ್ಪ ಹೇಳ್ದವರು ಅಂದರೆ 1590ರಲ್ಲಿ ಜರ್ಮನಿಯ ತತ್ವಜ್ಞಾನಿ ರುಡಾಲ್ಫ್ ಗೋಕೆಲ್ ಅನ್ನೋನವರು ಇದನ್ನು ಹೇಳ್ತಾರೆ. ಸೈಕಾಲಜಿ ಎಂಬ ಪದನ ರಚಿಸ್ತಾರೆ. ಈ ಸೈಕಾಲಜಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರಾಗ ಗ್ರೀಕ್ ಪದಗಳಿಂದ ಬಂದಿದೆ. ಇದನ್ನ ಸ್ಪ್ಲಿಟ್ ಮಾಡಿದಾಗ ಸೈಕೆ ಮತ್ತು ಲೋಗೋಸ್, ಹಾಗೆ ನೋಡಿ ಸೈಕೆ ಮತ್ತು ಲೋಗೋಸ್ ಅಂತ ಇದು ಮಾಡ್ತೀವಿ. ಸೈಕೆ ಅಂದರೆ ಆತ್ಮ, ಲೋಗೋಸ್ ಅಂದರೆ ಅಧ್ಯಯನ. ಒಟ್ಟಿಗೆ ಸೇರಿಸಿದಾಗ ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಅಂತ ನಾವು ಪರಿಗಣಿಸ್ತೀವಿ. ಓಕೆ, ಕೇಳ್ತಾರೆ ಎಕ್ಸಾಮಲ್ಲಿ ಗ್ರೀಕ್ ಪದದಿಂದ ಬಂದಿದೆ ಅಂತ. ಯಾವ ಪದದಿಂದ ಬಂದಿದೆ ಇದು? ಸೈಕೆ ಮತ್ತು ಲೋಗೋಸ್ ಗ್ರೀಕ್ ಪದದಿಂದ ಬಂದಿದೆ ಅಂತ ಐಡೆಂಟಿಫೈ ಮಾಡಬೇಕು ನೀವು. ಫಸ್ಟು ನಾವು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಅಂತ ನಾವು ಕರಿತಿದ್ದೋ. ಆದರೆ ಇದನ್ನ ಒಪ್ಕೊಂಡಿದ್ರು. ಅದೇ ಈ ವಿಷಯ ನಂತರ ಏನಂತ ಮಾಡಿದ್ರು ಅಂದರೆ ಮನಸ್ಸಿನ ಶಾಸ್ತ್ರ ಅಥವಾ ಮನಸ್ಸಿನ ವಿಜ್ಞಾನ ಎಂದು ಹೇಳಿದ್ರು. ಯಾರು ಹೇಳಿದ ವ್ಯಕ್ತಿ? ದಾಂಟೆ ಮತ್ತು ಲಾಕೆ. ನೆಕ್ಸ್ಟ್ ಅಲ್ಲಿಂದ ನಂತರ ಇದು ಯಾಕೋ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ಹಲವಾರು ಚಟುವಟಿಕೆಗಳು ತೊಡಗಿರ್ತಾನೆ ಅಲ್ವಾ. ಅವನು ಬಾಹ್ಯ ಪರಿಸರದ ಪ್ರಭಾವಗಳಿಗೆ ಪ್ರಜ್ಞಾಸ್ಥಿತಿಯಲ್ಲಿ ಪ್ರತಿಕ್ರಿಯಿಸ್ತಾನೆ. ಈ ಹಿನ್ನೆಲೆಯಲ್ಲಿ ಮನೋವಿಜ್ಞಾನವನ್ನು ನಾವೇನಂತ ಹೇಳ್ತೀವಿ? ಪ್ರಜ್ಞಾಶಾಸ್ತ್ರ ಅಂತ ಕರೆದರು. ಪ್ರಜ್ಞಾ ಅನುಭವದ ವಿಜ್ಞಾನವೆಂದು ಕರೆದರು. ಈ ಥರ ಕರೆದ ವ್ಯಕ್ತಿ ಯಾರಪ್ಪ ಅಂದರೆ ವಿಲಿಯಂ ಜೇಮ್ಸ್ ಅಥವಾ ಹೂಂಟ್ ಅಂತ ಹೇಳ್ತೀವಿ ಅಲ್ವಾ. ಇದಕ್ಕೆ ಸೈಕಾಲಜಿ ಅರ್ಥ ಅಂದರೆ ಪ್ರಜ್ಞಾಶಾಸ್ತ್ರ ಅಂತ ಹೇಳಿದ್ರು. ಆದರೆ ಇದು ಕೂಡ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಸೈಕಾಲಜಿಗೆ ಅರ್ಥಕ್ಕೆ ಕರೆಕ್ಟಾಗಿ ಅರ್ಥ ಕೊಟ್ಟಿದ್ದ ವ್ಯಕ್ತಿ ಯಾರು ಅಂದರೆ ವ್ಯಾಟ್ಸನ್ ಫೈನಲಾಗಿ ಏನು ಹೇಳ್ತಾರೆ ಅಂದರೆ ವರ್ತನಶಾಸ್ತ್ರ ಅಂತ ಹೇಳ್ತಾರೆ. ವರ್ತನಶಾಸ್ತ್ರ ಅಂದರೆ ಭಾಷ್ಯವಾಗಿ ವ್ಯಕ್ತವಾಗುವ ಎಲ್ಲ ಚಟುವಟಿಕೆಗಳನ್ನು ನಾವು ವರ್ತನೆ ಎನ್ನುವರು. ವ್ಯಾಟ್ಸನ್ ಅನ್ನೋರು ಕರೆಕ್ಟಾಗಿ ಇದಕ್ಕೆ ಸೈಕಾಲಜಿ ಅಂದ್ರೇನು, ಮನೋವಿಜ್ಞಾನ ಅಂದ್ರೇನು ಅನ್ನೋದಕ್ಕೆ ಅರ್ಥ ಕೊಟ್ಟರು ವರ್ತನಶಾಸ್ತ್ರ. ಅದಕ್ಕೆ ಇವ್ರನ್ನ ನಾವು ವ್ಯಾಟ್ಸನ್ ಅನ್ನೋರನ್ನ ನಾವೇನಂತ ಹೇಳ್ತೀವಿ ಅಂದರೆ ಆಧುನಿಕ ಮನೋವಿಜ್ಞಾನದ ವರ್ತನೆಯಾಗಿದೆ. ಅವ್ರನ್ನ ನಾವೇನು ಹೇಳ್ತೀವಿ? ವರ್ತನೆಯಾಗಿದೆ ಅಂತ ನಾವು ಹೇಳ್ತೀವಿ. ಈಗ ಒಂದು ಕ್ವಶನ್ನು, ಈಗ ಸೈಕಾಲಜಿಯ ಪಿತಾಮಹ ಯಾರು? ಸಿಗ್ಮಂಡ್ ಫ್ರೈಡ್ ಅಂತ ನಾವು ಹೇಳ್ತೀವಿ. ಇವರು ಆಸ್ಟ್ರಿಯಾ ದೇಶದವರು. ಈಗ ವುಡ್ವರ್ತ್ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ ಮನೋವಿಜ್ಞಾನ ಅನ್ನೋದು ಆತ್ಮ ಕಳ್ಕೊತು, ಮನಸ್ಸು ಕಳ್ಕೊತು, ಪ್ರಜ್ಞೆನೂ ಕಳೆದುಕೊಂಡು ವರ್ತನೆಯನ್ನು ಉಳಿಸಿಕೊಂಡಿದೆ. ಈ ಥರ ಎಕ್ಸಾಮಲ್ಲಿ ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ. ಈ ಹೇಳಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಆಗ ನೀವು ವುಡ್ವರ್ತ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಇನ್ನೊಬ್ಬ ವ್ಯಕ್ತಿ ವಿಜ್ಞಾನಿ ಏನು ಹೇಳ್ತಾರೆ ಅಂದರೆ ಕ್ರೋ ಆ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ಮಾನವನ ವರ್ತನೆ ಹಾಗೂ ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ. ಮಾನವನ ವರ್ತನೆ ಹಾಗೂ ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ನಾವು ಹೇಳ್ತಾರೆ. ವ್ಯಾಟ್ಸನ್ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ. ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಇಷ್ಟು ಎಕ್ಸಾಮಲ್ಲಿ ಇದ್ರ ಬಗ್ಗೆನೇ ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾರೆ. ಸೈಕಾಲಜಿ ಅನ್ನೋದು ಯಾವ ಪದಗಳಿಂದ ಬಂದಿದೆ ಅಂತ ಕೇಳಿದ್ದಾರೆ. ಆಮೇಲೆ ವರ್ತನಶಾಸ್ತ್ರವನ್ನು ಹೇಳಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಆಮೇಲೆ ಸೈಕಾಲಜಿಯ ಪಿತಾಮಹ ಕೇಳಿದ್ದಾರೆ, ಸಿಗ್ಮಂಡ್ ಫ್ರೈಡು. ಆಮೇಲೆ ಒಂದು ಸೆಂಟೆನ್ಸ್ ಕೊಟ್ಟು ಮಾನವನ ವರ್ತನೆ ಹಾಗೂ ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ನಂತರ ವುಡ್ವರ್ತ್ ಬಗ್ಗೆ ಕೇಳಿದ್ದಾರೆ, ಅವ್ರು ಏನು ಸೆಂಟೆನ್ಸ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಇಷ್ಟನ್ನು ತಿಳ್ಕೊಳ್ಳಿ ಮನೋವಿಜ್ಞಾನದ ಅರ್ಥ.